ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸರ್ಕಾರ 51,000 ಶಿಕ್ಷಕರ ನೇಮಕಾತಿಗೆ ಆದೇಶ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನೇಮಕಾತಿ ಮುಂದಿನ ವರ್ಷ ಡಿಲೇ ಫಿಕ್ಸಾ ಅಂತ ಸುದ್ದಿ ಕೂಡ ಬರ್ತಾ ಇದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸರ್ಕಾರಿ ಮತ್ತೆ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳನ್ನ ಶೈಕ್ಷಣಿಕ ದೃಷ್ಟಿಯಿಂದ 50,000 ನೇಮಕಾತಿಯನ್ನ ತಾತ್ಕಾಲಿಕವಾಗಿ ಮಾಡಬೇಕು ಅಂತ ಹೇಳಿ ಇಲಾಖೆ ಆದೇಶಗಳ ಕೊಟ್ಟಿದೆ. 2026-27 ಸಾಲಿನಿಂದ ಮೇ ತಿಂಗಳಿಂದ ಆರಂಭವಾಗ್ತಿರುವ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ, ಹೀಗಾಗಿ ಕ್ರಮ ಕೈಗೊಂಡಿದ್ದಾರೆ. ಪ್ರಾಥಮಿಕ ಶಾಲೆಯಲ್ಲಿ 41,000, ಪ್ರೌಢಶಾಲೆಯಲ್ಲಿ 11,000 ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತಾ ಇದ್ದಾರಂತೆ. ಈ ನೇಮಕಾತಿ ಕೇವಲ ತಾತ್ಕಾಲಿಕ ವ್ಯವಸ್ಥೆ ಆಗಿದ್ದು, ಕಾಯಂ ಶಿಕ್ಷಕರ ನೇಮಕಾತಿ ಆಗುವವರೆಗೂ ಅಥವಾ ಈ ವರ್ಷದ ಅಂತ್ಯದವರೆಗೂ ನಿಮಗೆ ನೇಮಕಾತಿ ಮಾತ್ರ ಆಗುತ್ತೆ ಅಂತ ಹೇಳಿದ್ದಾರೆ. ಅತಿಥಿ ಶಿಕ್ಷಕರ ಲಭ್ಯವಾಗಿರುವುದರಿಂದ ವಿದ್ಯಾರ್ಥಿಗಳಿಗೆ ಕಲಿಕೆ, ಶಾಲಾ ಚಟುವಟಿಕೆ ಸುಗಮವಾಗುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಇನ್ನು ಒಂದು ವರ್ಷ ಅತಿಥಿ ಶಿಕ್ಷಕರ ನೇಮಕಾತಿ ಇವರು ಇರುತ್ತೆ. ಇದಕ್ಕೆ ವ್ಯಾಲಿಡಿಟಿ ಇನ್ನು ಒಂದು ವರ್ಷ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮಗೆ ನೇಮಕಾತಿ 15,000 ಸದ್ಯಕ್ಕಿಲ್ವಾ ಅಂತೇಳಿ ಮಾಹಿತಿ ಬರ್ತಾ ಇದೆ. ಸಿಎಂ ಅವರ ಸೂಚನೆ ಕೊಟ್ಟಿದ್ರು ಆರ್ಥಿಕ ಇಲಾಖೆ ಅನುಮೋದನೆಗೆ, ಬಟ್ ಅದು ಅನುಮೋದನೆ ಸಿಕ್ಕಿ ನೇಮಕಾತಿ ಪ್ರಕ್ರಿಯೆ ಶುರು ಆಗಿದ್ದು, ಪ್ರೊಸೆಸ್ ಶುರು ಆದ್ರೆ ಮಾತ್ರ ನಿಮಗೆ ಆಗ ಒಂದು ಧೈರ್ಯ ಬರುತ್ತೆ. ಬಟ್ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಈ ವರ್ಷ ಮಾಡ್ತಾರೋ ಮುಂದಿನ ವರ್ಷ ಮಾಡ್ತಾರೋ ಗ್ಯಾರಂಟಿ ಇಲ್ಲ. ಇದರ ಅನ್ವಯ ಆಲ್ರೆಡಿ ಶಾಲೆ ಶುರು ಆಗ್ತಾ ಇದೆ. ಶಾಲೆ ಶುರು ಆಗಕ್ಕಿಂತ ಮುಂಚೆನೆ ಶಿಕ್ಷಕರ ನೇಮಕಾತಿ ಮಾಡಬೇಕಿತ್ತು. ಹಂಗು ಹಿಂಗು ಸರ್ಕಾರ ದುಡ್ಡು ಉಳಿಸ್ಕೋಕ್ ಹೋಗ್ತಾ ಇದೆ. ಬರೀ 12,000 ರೂಪಾಯಿನ ಕೊಟ್ರೆ ಮುಗಿಯಿತು, ಅತಿಥಿ ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಬರೋಬ್ಬರಿ 51,000 ಅತಿಥಿ ಶಿಕ್ಷಕರ ನೇಮಕಾತಿ ಮಾಡ್ತಾರೆ. ಅದರಲ್ಲಿ ನಿಮಗೆ ನೋಡೋದಾದ್ರೆ ಮೇನ್ ಥಿಂಗ್, ಪ್ರಾಥಮಿಕ ಶಾಲೆಯಲ್ಲಿ 40,000, ಪ್ರೌಢಶಾಲೆಯಲ್ಲಿ 11,000 ಶಿಕ್ಷಕರ ನೇಮಕಾತಿಗೆ ಮಾಹಿತಿ ಕೊಟ್ಟಿದ್ದಾರೆ. ಬಿಗ್ ಅಪ್ಡೇಟ್. ಇದರಿಂದ ಏನು ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ಲೈಕ್ ನೇಮಕಾತಿ ಡಿಲೇ ಆಗುತ್ತೆ. ಆ ನಿಟ್ಟಿನಲ್ಲಿ ಅದನ್ನ ಸರಿದೂಗಿಸ್ಕೋಸ್ಕರ ಮಾಡ್ತಾ ಇದ್ದಾರೆ. ಪ್ರಾಬಬಲಿ ಎಲ್ಲ ನೇಮಕಾತಿ ಪ್ರೊಸೆಸ್ ಕಂಪ್ಲೀಟ್ ಆಗಿ ಲೈಕ್ ಶಿಕ್ಷಕರು ಹೋಗೋದಕ್ಕೆ ಅರೌಂಡ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಆದ್ರೂ ಕೂಡ ಆಗ್ಬೋದು ಅಂತ ಹೇಳಿ ಕೆಲವೊಂದು ಮಾಹಿತಿ ಬರ್ತಾ ಇದೆ. ಇವತ್ತಿನ ಬಿಗ್ ಅಪ್ಡೇಟ್. ಥ್ಯಾಂಕ್ ಯು.